ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೀಡಿಯಂ ಸೈಜ್ ರೌಂಡ್ ಬೀಡ್ ಮತ್ತೆ ಸ್ಮಾಲ್ ಬೀಡ್ ತಗೊಂಡಿದ್ದೀನಿ. 10 ಅಥವಾ 11 ನಂಬರ್ ನೀಡಲ್, 6 ಎಳೆ ದಾರ. ಇದು ತುಂಬಾ ಚೆನ್ನಾಗಿದೆ, ಬೇಗನೆ ಆಗೋಗುತ್ತೆ. ಡಿಸೈನು ಒಂದು ಸ್ಟೆಪ್ಪಲ್ಲೇ ಮುಗಿಸ್ಕೋಬಹುದು. ಅದಕ್ಕೆ ನಾನು ಈ ಥರ ಬೀಡ್ ತಗೊಂಡಿದ್ದೀನಿ. ಸ್ಮಾಲ್ ಮೀಡಿಯಂ ಸೈಜ್ ಇದೆ ಬೀಡ್. ಇದು ಈ ಥರದ್ದು ಯೂಸ್ ಮಾಡ್ಕೊಳ್ಳಿ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಒಂದ್ಸಲ ಲಾಕ್ ಆಯಿತು, ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ, ಮತ್ತೆ ಇನ್ನೊಂದ್ಸಲ ಲಾಕ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ 1 2 3 4. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 1 2 3 4. ಇದು ಅಷ್ಟೇ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸಿಂಪಲ್ ಆಗಿರುವಂತ ಡಿಸೈನ್ ಹಾಕ್ತೀನಿ. ಮತ್ತೆ 4 ಚೈನ್ 1 2 3 4. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಮೀಡಿಯಂ ಸೈಜ್ ಬಿಗ್ ಬೀಡ್ ಲಾಕ್. ಇದನ್ನು ಅಷ್ಟೇ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ 1 2 3 4. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಈ ತರ ಬರಬೇಕು. 4 ಚೈನ್ 3 ಟೈಮ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಮೀಡಿಯಂ ಸೈಜ್ ಬೀಡ್, ಅಲ್ಲಿಂದ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೀರೆನ ತಿರುಗಿಸ್ಕೋಬೇಕು. ನೋಡಿ, ಈ ತರ ತಿರುಗಿಸ್ಕೊಂಡು ನೀಡಲ್ ಮೇಲೆ 3 ಸಲ ದಾರ ಸುತ್ಕೊಳ್ತೀನಿ. ಅಂದ್ರೆ ತ್ರಿಬಲ್ ಕ್ರೋಶೆ. ಇಲ್ಲಿ ಡಬಲ್ ಕ್ರೋಶೆ ಹಾಕೋದ್ ಬೇಡ, ತ್ರಿಬಲ್ ಕ್ರೋಶೆನೆ ಹಾಕೋಬೇಕು. ಇಲ್ಲಿ ಬೀಡ್ ಹಿಂದ್ಗಡೆ ಇಲ್ಲಿ ದಾರ ಇದೆ ಅಲ್ವಾ, ಅದ್ರೊಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೋಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈ ತರ ತ್ರಿಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ತರ 3 ಚೈನ್ 1 2 3. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಬೀಡ್ ಹಿಂಭಾಗ ದಾರ ಇದೆ ಅಲ್ವಾ, ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ 1 2 3. ನೋಡಿ, ಈ ತರ ಈಗ 2 ಟೈಮ್ಸ್ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಪ್ಲೇಸ್ಗೆನೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ನೋಡಿ, ಈ ತರ 3 ಚೈನ್ 1 2 3. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ತ್ರಿಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು 2ರಲ್ಲಿ 1 ಮತ್ತೆ 3 ಚೈನ್ 1 2 3. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1. ಈ ತರನೇ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಮತ್ತೆ 3 ಚೈನ್ 1 2 3. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 3 ಚೈನ್ ಹಾಕಿದ್ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಇಲ್ಲಿ ನೋಡಿ, ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ಇಲ್ಲಿ ಲಾಕ್ ಮಾಡಿದ್ವಲ್ಲ ಚೈನ್, ನೋಡಿ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದ್ರೊಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಸೀರೆನ ಫ್ರಂಟಿಗೆ ತಿರುಗಿಸ್ಕೊಳ್ತೀನಿ. ಈ 3 ಚೈನ್ ಹಾಕಿದ್ದೆ ನೋಡಿ, ಇಲ್ಲಿ ಆ ಗ್ಯಾಪ್ ಒಳಗಡೆನೆ ಒಂದು ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ 1 2 3. ಅದೇ 3 ಚೈನ್ ಒಳಗಡೆ ಲಾಕ್. ಮತ್ತೆ 3 ಚೈನ್ 1 2 3. ಲಾಕ್ ಒಳಗಡೆ ಲಾಕ್. ಮತ್ತೆ 3 ಚೈನ್ 1 2 3. ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಕಾಣಿಸುತ್ತೆ ಡಿಸೈನು. ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು 3 ಚೈನ್ ಗ್ಯಾಪ್ ಇದೆ ಅಲ್ಲ, ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ಅಲ್ಲಿಂದ 3 ಚೈನ್ 1 2 3 ಲಾಕ್ ಮಾಡ್ಕೊಳ್ತೀನಿ ಅದೇ ಪ್ಲೇಸ್ಗೆನೆ. ಮತ್ತೆ 3 ಚೈನ್ 1 2
3 ಚೈನ್ ಹಾಕಿ ಮತ್ತೆ ಸೇಮ್ ಪ್ಲೇಸ್ಗೆ ಲಾಕ್, ಮತ್ತೆ ಲಾಕ್ ಅಂದರೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 1 2 3 ಅದೇ ಪ್ಲೇಸ್ಗೆ ಲಾಕ್. ನೋಡಿ ಈ ತರ ಡಿಸೈನ್ ಬರುತ್ತೆ. ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್. ಇಲ್ಲಿ ಇನ್ನೊಂದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಆ ಗ್ಯಾಪ್ ಒಳಗಡೆ ಬಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಲಾಕ್ ಇರೋ ಕಡೆ ಲಾಕ್ ಅಂದ್ರೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಅದ್ರ ಸೇಮ್ ಪ್ಲೇಸ್ ಅಲ್ಲೇ ಲಾಕ್. ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ಲಾಕ್. ಇಲ್ಲಿ ಗ್ಯಾಪ್ ಇದೆ ಅಲ್ವಾ ನೋಡಿ, ಈ ಗ್ಯಾಪ್ 3 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್. 3 ಚೈನ್ 1 2 3 ಇಲ್ಲಿ ಅದೇ ಸೇಮ್ ಗ್ಯಾಪ್ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಮತ್ತೆ ಸೇಮ್ ಪ್ಲೇಸ್ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಈ ತರ ಅಲ್ಲಿಂದ ಮತ್ತೆ 3 ಚೈನ್ 1 2 3 ಸೇಮ್ ಪ್ಲೇಸ್ ಅಲ್ಲಿ ಲಾಕ್. ನೋಡಿ ಈ ತರ ಡಿಸೈನ್ ಬರುತ್ತೆ. ನಾವಿಲ್ಲಿ ಲಾಕ್ ಮಾಡಿದ್ವಲ್ಲ ನೋಡಿ, ಬೇಸ್ ಲೈನ್ ಅಲ್ಲಿ ಲಾಕ್ ಇದೆಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಬೇಸ್ ಲೈನ್ ಇಲ್ಲಿ ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 4 ಟೈಮ್ಸ್ 4 ಚೈನ್ ಹಾಕೋಬೇಕು. ಇಲ್ಲಿ ನಾನು ಫಸ್ಟ್ಗೆ 3 ಟೈಮ್ಸ್ ಹಾಕಿದ್ದೆ, ಇಲ್ಲಿ 1 ಟೈಮ್ ಎಕ್ಸ್ಟ್ರಾ ಹಾಕೋಬೇಕು. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ 4 ಟೈಮ್ಸ್ 4 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು 3 ಟೈಮ್ಸ್ ಮಾಡ್ಕೊಂಡಿದ್ದು, ಇನ್ನು ಸ್ಯಾರಿ ಫುಲ್ 4 ಟೈಮ್ಸ್ ಬರೋ ಹಾಗೆ ಮಾಡ್ಕೋಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಮೀಡಿಯಂ ಸೈಜ್ ಬೀಡ್ ಹಾಕೋಬೇಕು. ಬೀಡ್ ಲಾಕ್ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. 4 ಚೈನ್ 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ತರ ಮಾಡ್ಕೋಬೇಕು. ಮತ್ತೆ ಈ ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ತರ ಸ್ಯಾರಿ ಫುಲ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ 4 ಚೈನ್ ಆದ್ಮೇಲೆ ಸ್ಯಾರಿನ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ನೋಡಿ ಈ ತರ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಬೀಡ್ ಹಿಂಭಾಗ ನೋಡಿ, ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ವಾ, ದಾರದಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ಬೇಕು. ಈ ತರ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ತರ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 1 2 3 ಚೈನ್ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತೆ ಇನ್ನೊಂದು ಟೈಮ್ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ 2 ಟ್ರಿಬಲ್ ಕ್ರೋಶೆ ಆಯಿತು. ಮತ್ತೆ 3 ಚೈನ್ 1 2 3 ಮತ್ತೆ 2 ಸಲ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ತಾ ಹೋಗಬೇಕು. ನೋಡಿ ಈ ಥರ. ಮತ್ತೆ 3 ಚೈನ್ 1 2 3 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಟೈಮ್ಸ್ ಟ್ರಿಬಲ್ ಕ್ರೋಶೆ ಈ ತರ ಬರಬೇಕು. ಮತ್ತೆ ಮತ್ತೊಮ್ಮೆ ಟ್ರಿಬಲ್ ಕ್ರೋಶೆ. ಅಲ್ಲಿಂದ 3 ಚೈನ್ 1 2 3 ಮತ್ತೆ ದಾರ ಸುತ್ಕೊಂಡು ನೀಡಲ್ ಮೇಲೆ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ. ಇಲ್ಲಿ 4 ಚೈನ್ ನೋಡಿ, ಇಲ್ಲಿ ಈ 4 ಚೈನ್ ಇದೆ ಅಲ್ಲ, ಈ 4 ಚೈನ್ ಆದ್ಮೇಲೆ ಇಲ್ಲೊಂದು ಲಾಕ್ ಇದೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಲಾಕಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ತಿಳಿಸಿ. ಮತ್ತೆ ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ದೆ ನೋಡಿ ಫ್ಲವರ್ ಶೇಪ್, ಇದಕ್ಕೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ 1 2 3 ಮತ್ತೆ ಸೇಮ್ ಪ್ಲೇಸ್ಗೆನೆ ಲಾಕ್. ಆ ತರ 3 ಟೈಮ್ಸ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿದ್ದೀನಿ. ಮತ್ತೆ ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3 ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಒಂದು ಸಿಂಗಲ್
ಕ್ರೋಶೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದು ಗ್ಯಾಪ್ ಇದೆ ನೋಡಿ ಇಲ್ಲಿ, ಈ ಗ್ಯಾಪಿಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ 2 3 ಲಾಕ್, ಮತ್ತೆ 3 ಚೈನ್ 1 2 3 ಅದು ಲಾಕ್. ಹೀಗೇನೆ ಮಾಡ್ಕೊಂಡು ಹೋಗಬೇಕು. ಮತ್ತೆ 3 ಟೈಮ್ಸ್ 3 ಚೈನ್ ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶೆ 3 ಟೈಮ್ಸ್, ಒಂದು ಗ್ಯಾಪ್ ಒಳಗಡೆ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಈ ತರ ಕಾಣಿಸ್ಬೇಕು ಡಿಸೈನ್. ಹೀಗೇನೆ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಈ ತರ ಬರುತ್ತೆ ಡಿಸೈನ್. ಇಲ್ಲಿ ಲಾಕ್ ಮಾಡಿದ್ದೆ ನೋಡಿ ಮೊದಲಿಗೆ 4 ಚೈನ್ದು ಬೇಸ್ ಲೈನ್ ಅಲ್ಲಿ, ಸೇಮ್ ಅದಕ್ಕೇನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ. ಇಲ್ಲಿಗೆ ಕುಚ್ಚು ಹಾಕೊಳ್ಳೋದು. ಅಲ್ಲಿಂದ ಡೈರೆಕ್ಟ್ ಆಗಿ 4 ಚೈನ್ 1 2 3 4 ಹೀಗೇನೆ ಸ್ಯಾರಿ ಫುಲ್ ಸೇಮ್ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಪ್ಲೀಸ್ ಕಾಣಿಸುತ್ತೆ ಡಿಸೈನ್. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಡಿಸೈನ್ ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಹಾಕಿದ್ದೀನಿ. ಇದಕ್ಕೆ ನಾನು 180 ಎಳೆ ದಾರದಿಂದ ಕುಚ್ಚು ಹಾಕಿದ್ದೀನಿ. ನೋಡಿ ಈ ತರ ಕಾಣಿಸ್ತಾ ಇದೆ. ಮೈಸೂರು ಸಿಲ್ಕ್ ಸ್ಯಾರಿ, ಯಾವುದೇ ಸ್ಯಾರಿಗಾದ್ರೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು. ನಾನು ಇದಕ್ಕೆ ರೋಸ್ ತರ ಇರುವಂತ ಬೀಡ್ನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಚಾರ್ಜ್ ಮಾಡಬಹುದು, ಅಂದ್ರೆ 650 ಇಂದ 750 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಡೈರೆಕ್ಟ್ ಆಗಿ ನೋಡಿದ್ರಂತೂ ತುಂಬಾನೇ ಚೆನ್ನಾಗಿದೆ ಡಿಸೈನು. ನೋಡಿ ಪಕ್ಕದಿಂದ ತೋರಿಸ್ತೀನಿ. ಈ ತರ ಕಾಣಿಸುತ್ತೆ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೇನೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆದ ಸಾರಿ ಕುಚ್ಚು ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.